ಅಮ್ಮ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಅದೇ ಅನ್ಕೊಂಡೆ, ಬಂದಾಗಿಂದ ಸೂರ್ಯನ ಆರ್ತಿನ ಮಾತ್ರ ವಿಚಾರಿಸ್ಕೊತಿದ್ಯಾ, ನನ್ನನ್ನು ಮರ್ತೋದೇನೋ ಅನ್ಕೊಂಡೆ. ಈಗ್ಲೂ 8 ಹೋಳಿಗೆ ತಿನ್ಬಿಡ್ತೀಯೋ ಹೇಗೆ? ರಂಜಿತ್, ಇವನೇನಾದ್ರೂ ನಮ್ಮ ಮನೆಗೆ ಹಬ್ಬಕ್ಕೆ ಊಟಕ್ಕೆ ಕರೆದ್ರೆ ಇವನ ಅಳತೆಗೆ ಬೇರೆ ಹೋಳಿಗೆ ಮಾಡ್ಬೇಕಿತ್ತು. ಮಿಕ್ಕಿದ್ರೆ ನಾವು ತಿನ್ನೋ ಹಾಗೆ, ಇಲ್ಲಾಂದ್ರೆ ಅಯ್ಯೋ ಅಮ್ಮ, ಈಗೆಲ್ಲಿ ವಯಸ್ಸಾಯ್ತು. ಅದು ಅಲ್ಲದೆ ಅಮೆರಿಕದಲ್ಲಿ ಹೋಳಿಗೆ ಎಲ್ಲ ಯಾರು ಮಾಡ್ಕೊಡ್ತಾರೆ? ನೀವು ಮಾಡಿಕೊಟ್ರೆ ನಾನು ತಿನ್ಬೋದು. ಅಯ್ಯೋ, ನೀವು ಬಂದಾಗಿಂದ ನಿಮ್ಮನ್ನ ಹೊರಗಡೆನೆ ನಿಲ್ಸಿ ಮಾತಾಡ್ತಿದ್ದೀನಿ. ಬನ್ನಿ ಒಳಗಡೆ, ಬನ್ನಿ. ಆರ್ತಿ ತಟ್ಟೆ ತರ್ತೀನಿ, ಹೋಗೋಗಿ ಬೇಗ ತಗೊಂಡ್ ಬಾ. ಅಮ್ಮ ಬನ್ನಿ. ಹಾ, ಬನ್ನಿ ಬನ್ನಿ, ನೀವು ಒಳಗೆ ಬನ್ನಿ. ಬನ್ನಿ ಬನ್ನಿ ಪ್ಲೀಸ್. ಕೂತ್ಕೊಳ್ಳಿ. ಆರ್ತಿ, ಇವ್ರಿಗೆಲ್ಲ ಊಟ ಬಡಿಸ್ಬಿಡೋಣಮ್ಮ. ಹೋಗಿ ನೀವು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಬೇಗ. ಅಯ್ಯೋ, ಈ ಏರೋಪ್ಲೇನ್ನಲ್ಲಿ ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ. ಬೆಳಿಗ್ಗೆ ಊಟ ಕೊಡೋರು, ರಾತ್ರಿ ತಿಂಡಿ ಕೊಡೋರು. ಈ ಊಟ ತಿಂಡಿ ತಿಂದು ತಿಂದು ನಾಲ್ಗೆ ಎಲ್ಲ ಮರಗೆಟ್ಟು ಹೋಗಿದೆ. ನೀವೇನು ವರಿ ಮಾಡ್ಕೋಬೇಡಿ, ನಾನು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ. ಅನ್ನ ಸಾರು, ಸಣ್ಣಿಗೆ, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಇರುತ್ತೆ. ಅಮೃತದಾಗಿರುತ್ತೆ ಇವತ್ತು. ಅನುಷ್ಕಾ, ಆರತಿ ಕೈಯಲ್ಲಿ ಅಡುಗೆ ತಿನ್ಬಾ ಇವತ್ತು. ನಾನಂತೂ ಅಡುಗೆ ಮನೆ ಜವಾಬ್ದಾರಿ ಪೂರ್ತಿ ಆರ್ತಿಗೆ ಕೊಟ್ಬಿಡ್ತೀನಪ್ಪ. ಎಲ್ಲ ಅವಳದೇ ದರ್ಬಾರು. ಆರತಿ ಅವರೇ, ಎಲ್ಲ ನಿಮ್ದೇ ದರ್ಬಾರ ಹಾಗಾದ್ರೆ. ರಂಜಿತ್, ಮೊದಲು ಇವನನ್ನ ರೂಮಿಗೆ ಕರ್ಕೊಂಡು ಹೋಗಿ. ಇಲ್ಲಿದ್ರೆ ಮಾತಾಡ್ತಾನೇ ಇರ್ತಾನೆ. ಅರೆ, ನನ್ನ ಮಾತು ನನ್ನವ್ರ ಜೊತೆ ಆಡ್ತೀನಿ, ನಿನ್ಗೇನೋ ಕಷ್ಟ? ನಿನ್ ಮಾತು ನಿಲ್ಲದೇ ಇಲ್ವಲ್ಲಪ್ಪ. ನಿನ್ಗ್ಯಾಕೋ ಕಷ್ಟ? ನೀನ್ ಮಾತೇ ಆಡಲ್ಲ. MLA ಹೇಗಾಗಿದ್ದೆ? ಇನ್ನು ಅಸೆಂಬ್ಲಿಲಿ ಅದೇನೆಲ್ಲ ಮಾಡಿದ್ರು. ಅಯ್ಯೋ ಆಯ್ತಪ್ಪ, ಹೋಗು ಕೈಕಾಲು ಮುಖ ತೊಳ್ಕೊ ಹೋಗು. 1 ದಿನ ಆಯ್ತು ಸ್ನಾನ ಮಾಡಿದೆ, ಕೈಕಾಲು ಮುಖ ತೊಳ್ಕೊ ಅಂತ್ಯ. ಸರಿನಪ್ಪ, ಸ್ನಾನನೇ ಮಾಡು. ಹೋಗು ರಂಜಿತ್, ಕರ್ಕೊಂಡು ಹೋಗಿ. ವಾವ್, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಫ್ಯಾಮಿಲಿ. ನನ್ನ ಥೀಸಿಸ್ನ ಇವಾಗಲೇ ಸ್ಟಡಿ ಶುರು ಮಾಡಿಬಿಡ್ಬೋದು. ಅದಕ್ಕೇನು ಅವಸರ ಇಲ್ಲ ಅನುಷ್ಕಾ, ಆರಾಮಾಗಿ 4-5 ದಿನ ಇರು, ಎಲ್ಲ ನೋಡು, ಸ್ಟಡಿ ಮಾಡು, ಆಮೇಲೆ ಬರೀ. ಒಂದು ತಿಂಗಳಿರ್ತೀನಿ, ಆದರೆ ಒಂದೊಂದು ಕ್ಷಣನೂ ಇಂಪಾರ್ಟೆಂಟು. ಈ ಮನೇಲಿ ಎಲ್ಲ ಕಡೆನೂ ಕ್ಯಾಮ್ರಾ ಇಡ್ತೀನಿ, ಎಲ್ಲೆಲ್ಲಿ ಏನೇನು ಇಡ್ತಿದ್ಯೋ ಎಲ್ಲ ರೆಕಾರ್ಡಿಂಗ್ ಆಗಬೇಕು. ಓಹ್, ಹಾಗಾದ್ರೆ ನಾವೆಲ್ಲ ರಿಯಾಲಿಟಿ ಶೋ ಇರ್ತಾರಲ್ಲ ಆ ಥರ ನಡ್ಕೋಬೇಕಾಗತ್ತೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ನೀವೆಲ್ಲರೂ ಹೇಗಿದ್ದೀರೋ ಹಾಗೆ ನಡ್ಕೊಳ್ಳಿ, ಇಲ್ಲಾಂದ್ರೆ ಅಥೆಂಟಿಕ್ ಆಗಿರಲ್ಲ, ಫೇಕ್ ಆಗಿಬಿಡುತ್ತೆ. ಅದನ್ನು ನಾನು ಎಲ್ರಿಗೂ ಹೇಳಾಗಿದೆ ಅನುಷ್ಕಾ, ಯು ಡೋಂಟ್ ವರಿ. ಫಸ್ಟ್ ಹೋಗಿ ನೀನು ಫ್ರೆಶ್ ಆಗ್ಬಾ. ಥ್ಯಾಂಕ್ ಯು ಆಂಟಿ, ನೀವು ಈ ಥರ ಮಾತಾಡ್ತಾ ಇದ್ರೆ ನನ್ನ ಥೀಸಿಸ್ ಬೇಗ ಮುಗಿಯುತ್ತೆ ಅನ್ಸುತ್ತೆ. ಆಯ್ತಪ್ಪ ರಂಜಿತ್, ಮೊದಲು ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಸಂಜೆವರೆಗೂ ಮಾತಾಡ್ತಾನೆ ಇರ್ತಾರೆ. ಹೋಗಪ್ಪ, ಬನ್ನಿ ಸರ್, ಸ್ನಾನ ಮಾಡಿ. ಬನ್ನಿ ಬನ್ನಿ ಈ ಕಡೆ. ನೀವು ಹೋಗಿ. ಸರ್, ದಿಸ್ ಈಸ್ ಯುವರ್ ರೂಮ್. ಸೂಪರ್. AC ಇದೆ, ಟಿವಿ ಇದೆ, ಬಾತ್ರೂಮ್ ಅಲ್ಲಿ ಶವರ್ ಇದೆ. ಶವರ್ ಅಲ್ಲಿ 3 ಹೊತ್ತು ಬಿಸಿನೀರು ಬರುತ್ತೆ, ಯಾವಾಗ ಬೇಕಾದ್ರೂ ಸ್ನಾನ ಮಾಡ್ಬೋದು ನೀವು. ಯಾಕೆ? ನಂಗೆ ಶವರ್ ಗಿವರೆಲ್ಲ ಇಷ್ಟ ಇಲ್ಲ ಕಣಯ್ಯ. ಹಂಡೆ ನೀರು ಸ್ನಾನ ಇದ್ರೆ ಹೇಳು, ಮಾಡ್ಬಿಡ್ತೀನಿ. ಹಂಡೆ ನೀರು ಸ್ನಾನ ಹ್ಞೂ. ಫಾರಿನ್ ಅಲ್ಲಿ ಇದ್ರ ಅಥವಾ ಯಾವ್ದಾರು ಹಳ್ಳಿಲಿ ಇದ್ರ? ಈ ಶವರು ಪವರ್ ಎಲ್ಲ ಬೋರೆಯಾ? ಓಕೆ ಸರ್, ಇವತ್ತು ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ವ್ಯವಸ್ಥೆ ಮಾಡ್ತೀನಿ. ಓಕೆ? ಅನುಷ್ಕಾ ಅವ್ರೆ, ಈ ಅವ್ರೆಗಿವ್ರೆ ಎಲ್ಲ ಬೇಡ, ಅನುಷ್ಕಾ ಅನ್ನಿ, ಇಲ್ಲ ಪ್ರೀತಿಯಿಂದ ಅನು ಅಂತ ಕರೀರಿ. ಅವಳ ಅಮೆರಿಕಲ್ಲಿ ಆನಾ ಅಂತ ಕರೀತಾರೆ. ಅನುಷ್ಕಾ ಅನ್ನಿ, ಇಲ್ಲ ಅನು ಅನ್ನಿ. ಓಕೆ ಅನುಷ್ಕಾ, ನಿಮ್ಗೆ ಪಕ್ಕದ ರೂಮ್ ವ್ಯವಸ್ಥೆ ಮಾಡಿದೀನಿ. ಇಷ್ಟ ಆಗದೆ ಹೋದ್ರೆ ಹೇಳಿ, 5 ಸ್ಟಾರ್ ಹೋಟೆಲ್ ವ್ಯವಸ್ಥೆ ಮಾಡ್ತೀನಿ. ನೋ 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 ನೋ, ನಾನು ಇಲ್ಲೇ ಇರ್ತೀನಿ. ಮನೇನು ತುಂಬಾ ಚೆನ್ನಾಗಿದೆ, ವಾತಾವರಣ ತುಂಬಾ ಚೆನ್ನಾಗಿದೆ. ನಾನು ನಿಮ್ಗಳ ಮಧ್ಯೆ ಇರಬೇಕು, ಎಲ್ಲಾನು ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ಸೊ ನಾ ಇಲ್ಲೇ ಇರ್ತೀನಪ್ಪ.
ಏನಯ್ಯ ನಮ್ಮನ್ನೇನು ಹೋಟ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತಿದ್ಯಾ? ಯಾರಯ್ಯ ನೀನು? ಸರ್ ನಾನು ಅದೇ ರಂಜಿತ್ ಅಂತ. ಡ್ಯಾಡ್, ರಂಜಿತ್ ಸೂರ್ಯ ಅಂಕಲ್ ಕಾರಲ್ಲಿ ಬರೋ ಹೇಳಿಲ್ವಾ? ರಂಜಿತ್ ನನ್ನ ಅಳಿಯ ರೈಟ್ ಹ್ಯಾಂಡ್, ಮತ್ತೆ ಇತ್ತೀಚೆಗೆ ಸೂರ್ಯ ಅಂಕಲ್ಗೆ ಇವ್ರನ್ನ ಬಿಟ್ಟು ಇರಕ್ಕಾಗಲ್ಲ ಅಂತ ಅವರೇ ಇವರು. ಓ ರೈಟ್ ರೈಟ್ ರೈಟ್. ನಾವಿಬ್ರು ಜೊತೆಲಿ ಇದ್ದಾಗ ಕಾಲೇಜಲ್ಲಿ ಊಟ ತಿಂಡಿ ಹರಟೆ ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ ನೋಡು. ನಾನು ಅವ್ರ ಮನೆಗೆ ಹೋದಾಗ ನಾನು ಮಲಗಿಬಿಡ್ತಿದ್ದೆ, ಅವ್ನು ನಮ್ಮ ಮನೆಗೆ ಬಂದಾಗ ಅವ್ನು ಮಲಗಿಬಿಡ್ತಿದ್ದ. ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ವಿ. ನೀನು ಹಾಗೆ ಅನ್ಸತ್ತೆ. ನಿನ್ನ ಹೆಸರೇನಂತ ಹೇಳ್ದೆ? ಡ್ಯಾಡ್, ರಂಜಿತ್. ಅವಾಗ್ಲೇ ಹೇಳಿದ್ನಲ್ಲ. ಸಾರಿ ರಂಜಿತ್ ಅವರೇ. ಪ್ಲೀಸ್ ನೀವು ಅಷ್ಟೇ, ಅವರಾಗಿ ಇವರೇ ಬೇಡ, ರಂಜಿತ್ ಅನ್ನಿ ಸಾಕು. ಓಕೆ ರಂಜಿತ್. ಅವರಿಗೆ ವಯಸ್ಸಾಯ್ತಲ್ಲ, ಮರು ಸ್ವಲ್ಪ ಜಾಸ್ತಿ ಆಯ್ತು. ಏನಮ್ಮ ವಯಸ್ಸಾಗಿದೆ ನನಗೆ? ಏನ್ ವಯಸ್ಸಾಗಿದೆ? ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದೀನಲ್ವ ನಾನು. ತುಂಬಾ ಸ್ಮಾರ್ಟ್ ಆಗಿದ್ದೀರಾ ಇವ್ರ ಅತ್ತೆ ಮಾವ ಯಂಗ್ ಕಪಲ್ಸ್ ತರ ಇದಾರೆ. ನನಗೆ ನಮ್ಮ ವಯಸ್ಸಾಗಿದೆ. ಡ್ಯಾಡ್ ಅವ್ರಾಗಿದ್ದಾರೆ, ಯಾಕಂದ್ರೆ ಅವ್ರ ಮನೇಲಿರೋ ವಾತಾವರಣ ಹಾಗಿದೆ. ನೆಮ್ಮದಿ ಇದೆ, ಸಂತೋಷ ಇದೆ, ಖುಷಿ ಇದೆ, ಎಲ್ಲವೂ ಇದೆ. ನೀನಲ್ಲ ಅಮೆರಿಕಾದಲ್ಲಿ ಆಫೀಸ್ ಟೆನ್ಷನ್ನು, ಡಾಲರ್ ಚಿಂತೆಲೇ ಇರ್ತೀಯ, ಅದಕ್ಕೆ ನೀನು ಹೀಗಿರೋದು. ಹಾಗಾದ್ರೆ ನಾನು ಇಲ್ಲೇ ರಿಟೈರ್ಡ್ ಲೈಫ್ ಮಾಡ್ಬಿಡ್ತೀನಿ. ಓಕೆನಾ? ನೀನ್ ಇಲ್ಲೇ ಇದ್ರೆ ಅಲ್ಲಿ ನಾನು ಒಬ್ಳೇ ಇರ್ಬೇಕಾ? ನೀನು ಇಲ್ಲೇ ಇದ್ಬಿಡಮ್ಮ. ರಂಜಿತ್ ತರ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ಬಿಡೋಣ. ಒಳ್ಳೆ ಹುಡುಗ ಸಿಕ್ಕಿದ್ರೆ ನನ್ಗೊಪ್ಗೆನೆ. ಅಲ್ಲೋಡಿ ಅಮೆರಿಕಲ್ಲಿ ಇದ್ದಾಗ ಮದುವೆನೇ ಬೇಡ ಅಂತಿದ್ದವಳು ಇಲ್ಲಿ ನೋಡಿ ಹೂ 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 ಅಂತಿದ್ದಾಳೆ. ಈ ಮಣ್ಣಿನ ಗುಣನೇ ಹಾಗೆ ನೋಡಿ. ಸರ್ ನೀವು ಫ್ರೆಶ್ ಅಪ್ ಆಗ್ಬಿಡಿ, ತಿಂಡಿ ರೆಡಿ ಇದೆ, ಮಾಡ್ಬೋಣ. ಓಕೆ ರಂಜಿತ್, ನೀವ್ ಅವಾಗ ರಿಮೈಂಡ್ ಮಾಡದೇ ಇದ್ರೆ ಇವ್ರು ಮಾತಾಡ್ತಾನೆ ಇರ್ತಾರೆ. ಇರ್ಲಿ, ಚೆನ್ನಾಗಿ ಮಾತಾಡ್ತಾರೆ ಆಕ್ಚುಲಿ. ನೀವು ಬನ್ನಿ, ರೂಮ್ ತೋರಿಸ್ತೀನಿ ನಿಮ್ಗೆ. ಹಾ, ಸರಿ, ಬನ್ನಿ ಸರ್, ರೆಡಿ ಆಗ್ಬೇಕು. ಬರ್ತೀನಿ, ರೆಡಿ ಆಗ್ಬಿಡಿ ನೀವು. ಓಕೆ, ಏನಂತ ನಿನ್ನ ಹೆಸರು? ಅದೇ ಇದೆ ರಂಜಿತ್ ಅಂತ. ರಂಜಿತ್, ತುಂಬಾ ಮಾತಾಡೋದಿದೆ. ಓಕೆ ಓಕೆ, ಬರ್ಬೇಕು. ಓಕೆ. ವಾಟ್ ಬ್ರೋ, ಫ್ರೆಶ್ ಆದ್ಯಾ? ಲೇ, ಇಂಡಿಯಾಗೆ ಬಂದ್ಮೇಲೆ ಟೈಮೇ ಸೆಟ್ ಆಗಿಲ್ಲ ಕಣ. ಊಟಕ್ಕೂ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ನೀನು ಊಟ ಮಾಡು. ನಂದು ನಿಮ್ಮ ಥರ ಅಲ್ಲಪ್ಪ, ಟೈಮ್ ಟು ಟೈಮ್ ಊಟ ತಿಂಡಿ ಮಾಡ್ತೀವಿ. ಹೌದಪ್ಪ, ನೀನು ಇಂಡಿಯಾಲಿ ಸುಖವಾಗಿದ್ಯಾ, ಅದಕ್ಕೆ ಹೊತ್ತು ಗೊತ್ತು ಅಂತೀಯ. ನನಗೂ ಜೆಟ್ ಲ್ಯಾಗು. ಈಗ ಅಮೆರಿಕಾದಲ್ಲಿ ರಾತ್ರಿ, ಇಂಡಿಯಾಲಿ ಹಗಲು. ಅದಕ್ಕೆ ಅಮೆರಿಕಾ ಟೈಮಲ್ಲೇ ಊಟ ತಿಂಡಿ ಕೊಡ್ತಿದ್ದೀವಿ, ತಿಂದು ಸಾಯ್. ಲೇ, ಯಾಕಿಬ್ರು ಜಗಳಾಡ್ತಾ ಇದ್ದೀರಾ? ಏನಾಯ್ತು? ಅರೆ ಜಗಳ ಆಡ್ತಿಲ್ಲ ಆರ್ತಿ ಅವರೇ, ನಾವಿಬ್ರು ಮಾತಾಡೋದೇ ಹೀಗೆ. ಆದರೂ ನಿಮ್ಮನ್ನೆಲ್ಲ ನೋಡಿದ್ರೆ ಹೊಟ್ಟೆ ಉರಿಯುತ್ತಪ್ಪ ನನಗೆ. ನಮ್ಮನ್ನು ನೋಡಿ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ 1000 ಕಾರಣ ಇರುತ್ತೆ ನಿಮಗೆ. ಕರೆಕ್ಟಾಗಿ ಹೇಳಿದ್ರಿ ಅಂಕಲ್. ನಿಮ್ಮನ್ನೆಲ್ಲ ನೋಡಿದ್ರೆ ಯಾರಿಗೆ ತಾನೇ ಹೊಟ್ಟೆ ಉರಿ ಅಲ್ಲ? ಈ ತರದ್ ಮನೆ, ಈ ತರದ್ ಫ್ಯಾಮಿಲಿ ಮೆಂಬರ್ಸ್. ನಾನು ಅದನ್ನೇ ಹೇಳಿದ್ದಮ್ಮ. ಈ ನನ್ನ ಮಗನ್ ನೋಡ್ತಿದ್ರೆ ನನಗೂ 8-10 ಮಕ್ಳು ಇರಬಾರ್ದಿತ್ತ ಅಂತ ಅನ್ಸತ್ತೆ. ಏನು ನೀನು ಹೇಳ್ತಿರೋದು? ನನಗೇನು 8-10 ಮಕ್ಳಿದಾರ? ಇರೋದು 3 ಮಕ್ಕಳು, ಚಿನ್ನದಂಥವ್ರು. ಆದಿ, ಆರ್ಯ, ಸಾಕ್ಷಿ. ನಮ್ಮ ಅದೃಷ್ಟ ಚೆನ್ನಾಗಿರ್ಲಿಲ್ಲ, ಸಾಕ್ಷಿ ಈಗ ನಮ್ಮ ಜೊತೆಗಿಲ್ಲ. ಚಿನ್ನದಂತ ಮಗು ಕಣೋದು. ಅನುಷ್ಕಾ ನೋಡಿದ್ರೆ ನನಗೆ ಸಾಕ್ಷಿ ನೋಡ್ದಾಗೆ ಆಗುತ್ತೆ. ಅವಳು ನೋಡ್ತಿದ್ದಾಗೆ ಸಾಕ್ಷಿನೇ ಬಂದ್ಬಿಟ್ಲೇನೋ ಅಂತ ಅನ್ನಿಸ್ತು. ನನಗೂ ಅಷ್ಟೇ. ಅವಳು ನೋಡಿದ ತಕ್ಷಣ ನಮ್ಮ ಸಾಕ್ಷಿನೇ ಬಂದ್ಬಿಟ್ಲೇನೋ ಅಂತ ಅನಿಸ್ತು. ರಂಜಿತ್ ಒಳ್ಳೆ ಹುಡುಗ ಕಣ. ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿದ್ಯಾ ನೋಡು. ನಾವೆಲ್ಲ ಕಣ ಹುಡುಕಿದ್ದು, ಸಾಕ್ಷಿನೇ ನೋಡಿದ್ದು, ಅವಳೇ ಇಷ್ಟಪಟ್ಟು ಮದುವೆ ಆಗಿದ್ದು. ನೋಡಿದ್ಯಾ ಇಂಡಿಯಾ ಎಷ್ಟು ಬದಲಾಗಿದೆ. ಈಗಿನ ಕಾಲದ ಮಕ್ಕಳು ಇಷ್ಟಪಟ್ಟವ್ರನ್ನೇ ಮದುವೆ ಆಗೋದು. ಆದ್ರೆ ನಂದು ನಿಮ್ಮ ಅಮ್ಮನ ನೋಡಿದ್ದು ಮದುವೆ ಆದ್ಮೇಲೆನೆ. ಹಾಗೇನಿಲ್ಲ, ಇವಾಗ್ಲೂ ಎಷ್ಟು ಅರೇಂಜ್ ಮ್ಯಾರೇಜಸ್ ಎಲ್ಲ ಆಗುತ್ತೆ ಅಲ್ವಾ ಆರ್ತಿ ಆಂಟಿ? ಈಗ ನಮ್ಮಿಬ್ರನ್ನೇ ನೋಡು. ನಾವಿಬ್ರಾಗಿದ್ದು ಪುನರ್ವಿವಾಹ, ಅರೇಂಜ್ ಮ್ಯಾರೇಜ್. ಮದುವೆ ಆಗೋದಕ್ಕಿಂತ ಮುಂಚೆ ನಾವು ಒಬ್ರನ್ನೊಬ್ರು ಸರಿಯಾಗಿ ಮಾತಾಡ್ಸೇ ಇರಲಿಲ್ಲ. ಇಂಟ್ರೆಸ್ಟಿಂಗ್. ಸೆಕೆಂಡ್ ಮ್ಯಾರೇಜ್ನ ಅರೇಂಜ್ ಮ್ಯಾರೇಜ್ ಮಾಡ್ತಾರ, ಅದು ಇಂಡಿಯಾದಲ್ಲಿ? ಅಷ್ಟು ಬದಲಾಗಿದ್ದಾರೆ ಜನ. ಹಿಂದೆಲ್ಲ ವಿಧವೆ, ಗಂಡ ಬಿಟ್ಟೋಳು ಅಂತ ಹೆಣ್ಣನ್ನ ಮೂಲೆಯಲ್ಲಿ ಕೂರಿಸ್ತಿದ್ರು. ಇನ್ಫ್ಯಾಕ್ಟ್ ಆರತಿ ಅವ್ರನ್ನ ನನಗೆ ಮದುವೆ ಮಾಡಿಸಿದ್ದು ಅವ್ರ ಅತ್ತೆ. ವಾವ್, ಈ ಪಾಯಿಂಟ್ ಅಂತೂ ನಾ ಬರ್ದೇ ಬರಿತೀನಿ. ಬರೆಯೋದ್ರ ಬಗ್ಗೆನೇ ಯೋಚನೆ ಅಲ್ವಾ ನಿಮಗೆ? ಹಾ ಆಂಟಿ, ಇದು ತುಂಬಾ ಇಂಪಾರ್ಟೆಂಟ್ ಥೀಸಸ್. ಯೂನಿವರ್ಸಿಟಿಯವರು ಹೇಳಿದ್ದಾರೆ, ಇಂಡಿಯನ್ ಫ್ಯಾಮಿಲಿ ಬಗ್ಗೆ, ಕಲ್ಚರ್ ಬಗ್ಗೆ ರಿಸರ್ಚ್ ಮಾಡೋದು ತುಂಬಾ ಇರುತ್ತೆ, ಒಂದು ಜನ್ಮ ಕೂಡ ಸಾಕಾಗಲ್ಲ ಅಂತ. ಇದನ್ನೆಲ್ಲ ನಾ ಹೇಗೆ ಪ್ರೆಸೆಂಟ್ ಮಾಡ್ತೀನೋ.
ತುಂಬ ಭಯ ಆಗ್ತಾ ಇದೆ. ಡೋಂಟ್ ವರಿ ಅನುಷ್ಕಾ, ಇದನ್ನೆಲ್ಲ ಗೈಡ್ ಮಾಡಕ್ಕೆ ನಮ್ಮ ಪಕ್ಕ ಫ್ಯಾಮಿಲಿ ಮ್ಯಾನ್ ಸೂರ್ಯ ಇದಾನಲ್ಲ, ಅವ್ನು ಗೈಡ್ ಮಾಡ್ತಾನೆ ಅಲ್ವೇನಾ? ಹಾ, ಜಾಯಿಂಟ್ ಫ್ಯಾಮಿಲಿ ಯಾವುದೇ ಮನಸ್ತಾಪಗಳಿಲ್ಲದೆ ಹೇಗೆ ಜೀವನ ನಡೆಸ್ಬೋದು ಅಂತ ನನಗಿಂತ ಚೆನ್ನಾಗಿ ಬೇರೆ ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ? ಅಲ್ವಾ ಆರ್ತಿಯವ್ರೆ? ಖಂಡಿತ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. ಅಮೆರಿಕನ್ ಲೈಫ್ ಸ್ಟೈಲಿಗೂ ಇಲ್ಲಿ ಲೈಫ್ ಸ್ಟೈಲಿಗೂ ತುಂಬಾನೇ ವ್ಯತ್ಯಾಸ ಇದೆ. ಇಲ್ಲಿ ಜನ ಅಲ್ಲಿ ಹೋದ್ರೆ ಯಾಕೆ ಮಿಸ್ ಮಾಡ್ಕೋತಾರೆ ಅಂತ ಇವಾಗ ಗೊತ್ತಾಯ್ತು ನಂಗೆ. ಅದನ್ನೇ ನಾನು ರಂಜಿತ್ ಅವ್ರಿಗೂ ಹೇಳಿದ್ದು, ನೀವು ಯಾರು ನನಗೋಸ್ಕರ ಬದಲಾಗಬೇಡಿ. ನಿಮ್ದೆಲ್ಲ ರೊಟೀನ್ ಲೈಫ್ ಹೇಗಿತ್ತೋ, ಊಟ ತಿಂಡಿ, ನೀವು ಒಬ್ರನ್ನೊಬ್ರು ಮಾತಾಡೋ ರೀತಿ ಅದೆಲ್ಲ ಹಾಗೇ ಇರಲಿ. ಇಲ್ಲಾಂದರೆ ಅದೆಲ್ಲ ಆರ್ಟಿಫಿಷಿಯಲ್ ಆಗಿಬಿಡುತ್ತೆ. ಎಕ್ಸ್ಕ್ಯೂಸ್ ಮೀ. ಹಾಯ್. ಹಾಯ್. ಡಿಸ್ಟರ್ಬ್ ಮಾಡಿದ್ನಾ? ಬ್ಯುಸಿ ಇದ್ರಾ? ಇಲ್ಲ ಹೇಳಿ. ಈ ಮನೆ ಕೇರ್ ಟೇಕರ್ ಥರ ಅಲ್ವಾ ನೀವು? ಈ ಮನೆ ಎಲ್ಲ ವಿಷಯ ನಿಮ್ಗೆ ಗೊತ್ತಿರಬೇಕಲ್ವಾ? ನಮ್ಮ ಮನೆ ಅಂದಮೇಲೆ ಎಲ್ಲ ವಿಷಯನೂ ಗೊತ್ತಿರಬೇಕಲ್ವಾ? ಕೇಳಿದೇನು? ಇಂಡಿಯಾದಲ್ಲಿ ಮನೆ ಮಕ್ಕಳೇ ಮನೇಲಿರಲ್ಲ, ಅಂಥದ್ರಲ್ಲಿ ನೀವು ಮನೆ ಅಳಿಯಂದ್ರಾಗಿ ಮನೇಲಿದ್ದೀರಾ ಅಂದರೆ ಇಟ್ಸ್ ಕ್ವೈಟ್ ಸರ್ಪ್ರೈಸಿಂಗ್. ಆ್ಯಕ್ಚುಲಿ ನಾನು ಈ ಮನೆ ಅಳಿಯ ಅಂತಲೇ ಅಂದ್ಕೊಂಡಿಲ್ಲ. ಸೂರ್ಯ ಅಂಕಲ್ ಅಂತೂ ನೀವಿಲ್ಲದೆ ಈ ಮನೆನೇ ಇಲ್ಲ ಅಂತ ಹೇಳಿದ್ರು. ಮಾವ. ಆ್ಯಕ್ಚುಲಿ ನನಗೂ ಈ ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೇಳಿ ಪ್ಲೀಸ್. ನಾನು ನನ್ನ ಕೆಲಸನ ಶುರು ಮಾಡ್ಕೋಬೇಕು. ಅದಕ್ಕೆ ನೀವು ಮನೆಯವ್ರ ಬಗ್ಗೆ ಸ್ಮಾಲ್ ಡೀಟೇಲ್ಸ್ ಕೊಡೋಕ್ಕಾಗತ್ತಾ? ಅಂದರೆ ಅವ್ರ ಇಷ್ಟಗಳು, ಅವ್ರ ಪರ್ಸ್ನಾಲಿಟಿ, ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಖಂಡಿತ. ಆ್ಯಕ್ಚುಲಿ ನನಗೆ ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಇದೆ. ಏನು ಬೇಕಾದರೂ ಹೇಳ್ತೀನಿ, ಕೇಳಿ. ಒಂದು ನಿಮಿಷ ನಾನು ರೆಕಾರ್ಡಿಂಗ್ ಮಾಡ್ಕೋತೀನಿ ಪ್ಲೀಸ್. ಹಾಂ ಹೇಳಿ. ಆ್ಯಕ್ಚುಲಿ ಈ ಮನೆ ಅಂತಂದರೆ ಒಂದು ಸೊಸೈಟಿ ಥರ. ಇಲ್ಲಿ ನಾವಿಷ್ಟು ಜನ ಇದ್ದೀವಿ. ಬೇರೆ ಬೇರೆ ಮನಸ್ಸುಗಳು, ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಯೋಚನೆಗಳು ಎಲ್ಲವನ್ನು ಈ ಮನೆ ಹಿಡಿದಿಟ್ಟಿದೆ. ಎಲ್ಲರದು ಬೇರೆ ಬೇರೆ ಮನಸ್ಥಿತಿಗಳು, ಬೇರೆ ಬೇರೆ ಮಾತುಗಳು, ಡಿಫ್ರೆಂಟ್ ಆಫ್ ಒಪಿನಿಯನ್ಸು. ಆದರೂ ಎಲ್ಲರೂ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ನಗ್ತಾರೆ, ಒಟ್ಟಿಗೆ ಹೇಳ್ತಾರೆ, ಕೂತು ಕಷ್ಟ ಸುಖ ಮಾತಾಡ್ಕೋತಾರೆ, ಒಬ್ರಿಗೊಬ್ರು ಆಸರೆ ಆಗ್ತಾರೆ. ಆ್ಯಕ್ಚುಲಿ ಇದೆಲ್ಲ ಈ ಫೀಲ್ ಇದೆಯಲ್ಲ, ಯಾವುದು ಈ ಮನೆ, ಒಂದೇ ಮನೆ ಅನ್ನೋ ಫೀಲ್ ಇದೆಯಲ್ಲ, ಅದು ಈ ಥರದ್ದು ಕೂಡು ಕುಟುಂಬದಲ್ಲಿ ಮಾತ್ರ ಸಿಗೋದು. ನೀವು ಒಬ್ಬೊಬ್ಬರೇ ಎಲ್ಲಿ ಬೇಕಾದರೂ ಬದುಕ್ಬೋದು. ಬಟ್ ಆದರೆ ಈಗ ನಾನು ಒಬ್ಬನೇ ಅಲ್ಲ, ನನಗೋಸ್ಕರ ಒಂದು 4 ಜೀವ ಇದೆ, ಅವ್ರಿಗೋಸ್ಕರ ಬದುಕ್ತೀನಿ ನಾನು ಅಂದ್ಕೊಳ್ಳೋ ಫೀಲ್ ಇದೆಯಲ್ಲ, ಅದು ಸಿಗೋದು ಮನೇಲಿ ಮಾತ್ರ. ನೀವೆಲ್ಲೋ ಒಬ್ಬೊಬ್ಬರೇ ಇರ್ಬೋದು, ಬಟ್ ನಾವು ಬದುಕಿನಲ್ಲಿ ಏನೇನೋ ಘಟ್ಟಗಳು ಬರ್ತಾ ಇರುತ್ತೆ. ಅಲ್ಲಿ ನಾವು 4-6 ಜನಗಳ ಜೊತೆ ಡಿಸ್ಕಸ್ ಮಾಡ್ತೀವಿ, ನೆಕ್ಸ್ಟ್ ಒಂದು ನಿರ್ಧಾರ ತಗೋತೀವಿ, ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ? ಅದು ಆಗೋದು ಮನೇಲಿ ಮಾತ್ರ. ನಮ್ಮ ಮನೇಲಿ ಫಸ್ಟು ಅಜ್ಜಿ, ಗಾಯತ್ರಿ ಅಜ್ಜಿ. ತುಂಬ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಶಿ ಈಸ್ ಎ ಬಂಡಲ್ ಆಫ್ ಲಾಫ್. ಯಾವಾಗಲೂ ನಗ್ತಿರ್ತಾರೆ, ಆರಾಮಾಗಿರ್ತಾರೆ. ಆ್ಯಕ್ಚುಲಿ ಅವ್ರದ್ದು ಅವರ ಹಸ್ಬೆಂಡ್ ಹೋಗ್ಬಿಟ್ರು. ಆವಾಗ ಸ್ವಲ್ಪ ದಿವಸ ಆಶ್ರಮಕ್ಕೆ ಹೋಗಿ ಬಂದರು ಅವರು. ಅವಾಗಿಂದ ತುಂಬ ಕಾಮ್, ಕ್ವೈಟ್, ಆರಾಮಾಗಿರ್ತಾರೆ ಅವರು. ಅವ್ರದ್ದು ದಿನ ಹೇಗೆ ಶುರು ಆಗುತ್ತೆ ಗೊತ್ತಾ ನಿಮಗೆ? ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು, ರಾತ್ರಿ ಊಟಕ್ಕೆ ಏನು ಮಾಡಬೇಕು, ಯಾರಿಗೆ ತಲೆನೋವು, ಯಾರಿಗೆ ಜ್ವರ, ಯಾರು ಆಫೀಸಿಂದ ಲೇಟಾಗಿ ಬರ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಡಬ್ಬಿ ಕಟ್ಟಬೇಕು, ಬರೀ ಇದೆ. ಇಷ್ಟರಲ್ಲಿ ಅವ್ರ ದಿನನೇ ಕಳೆದೋಗ್ಬಿಡುತ್ತೆ. ಅವ್ರಿಗೊಂದು ಚೂರು ಬೇಜಾರಿಲ್ಲ. ತುಂಬ ಖುಷಿಯಾಗಿ, ತುಂಬ ಇಷ್ಟಪಟ್ಟು ಆ ಕೆಲಸಗಳನ್ನ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಈಗ ಇಬ್ಬರ ಮಧ್ಯೆ ಏನಾದರೂ ಜಗಳ ಆಗಿಬಿಡುತ್ತೆ ಅಥವಾ ಮನಸ್ಸು ಸರಿ ಇಲ್ಲ ಅನ್ನೋ ಥರ ಇದ್ದರೆ ಅವ್ರು ಸರಿ ಮಾಡ್ತಾರೆ, ನಗಿಸ್ತಾರೆ, ಒಟ್ಟಿಗೆ ಇರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಅಜ್ಜಿ. ಆ್ಯಕ್ಚುಲಿ
ಈ ಕೂಡು ಕುಟುಂಬ ಅಂತ ಏನಿದೆಯೋ ಅದು ಇವತ್ತಿಗೂ ತುಂಬ ಚೆನ್ನಾಗಿದೆ ತುಂಬ ಕಡೆ ಅಂತಂದರೆ ಅದಕ್ಕೆ ಕಾರಣ ಮನೆಯಲ್ಲಿ ಈ ಥರದ್ದೊಬ್ಬರು ಅಜ್ಜಿ ಇರ್ತಾರೆ. ಅದೇ ಕಾರಣ. ಅವ್ರೊಂಥರ ತುಂಬ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವರು ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಿಮ್ಗೆ ಗೊತ್ತಿರಬೇಕು, ತುಂಬ ಮನೆಗಳಲ್ಲಿ ಒಬ್ಬರು ಅಜ್ಜಿ ಇದ್ದೇ ಇರ್ತಾರೆ. ಅವರ ಮೊಮ್ಮಕ್ಕಳು, ಆ ಮೊಮ್ಮಕ್ಕಳು ಅವ್ರ ಹತ್ರನೇ ಮಾತಾಡೋದು ಜಾಸ್ತಿ. ಅವ್ರು ಹೇಳೋ ಕಥೆಗಳು, ಅವ್ರಿಗೆ ಇಷ್ಟವಾದ್ದೆಲ್ಲ ಅವ್ರ ಹತ್ರನೇ ಹೇಳ್ಕೊತಾರೆ. ಅದೊಂದು ಬೇರೆ ಬಾಂಡಿಂಗ್, ಅದೊಂದು ಬೇರೆ ಫೀಲ್, ಅದೊಂದು ಶುದ್ಧವಾದ ಪ್ರೀತಿ ಅಂತಾರಲ್ಲ, ಅದು ಅಜ್ಜಿಗಳಿಂದ ಕೂಡು ಕುಟುಂಬಗಳು ಇವತ್ತು ತುಂಬ ಚೆನ್ನಾಗಿದೆ. ಈ ಥರ ಯೋಚನೆ ಮಾಡೋ ಹಿರಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಇಲ್ಲವೇ ಇಲ್ಲ. ಇದೇ ನಮ್ಮ ಸೊಸೈಟಿಲಿ ಮಿಸ್ ಆಗ್ತಾ ಇರೋದು. ಇದನ್ನು ನಾನು ಬರೀಲೇಬೇಕು. ಓಕೆ, ಬೇರೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳಿ ಪ್ಲೀಸ್. ನೆಕ್ಸ್ಟ್ ಹೇಳಬೇಕು ಅಂತಂದರೆ ನಮ್ಮ ಮಾವ ಸೂರ್ಯ ರಾಜಶೇಖರ್ ಅಂತ ಅವ್ರ ಹೆಸರು, XMLA. ಈಗ ನೆಕ್ಸ್ಟು ಎಲೆಕ್ಷನಲ್ಲಿ ಕಾಂಪೀಟ್ ಮಾಡ್ತಿದ್ದಾರೆ, ಗ್ಯಾರಂಟಿ ಗೆಲ್ತಾರೆ ಅವರು. ತುಂಬ ಒಳ್ಳೆ ಹೆಸರಿದೆ ಅವ್ರಿಗೆ. ಮಾವ ಜಾಸ್ತಿ ಮಾತಾಡಲ್ಲ, ತುಂಬ ಕಡಿಮೆ ಮಾತು, ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ. ಆದರೆ ಒಂದು ಮಾತಿಗೆ ತುಂಬ ಅರ್ಥ ಇರುತ್ತೆ. ಅವ್ರಿಗೆ ಎಲ್ಲವೂ ಗೊತ್ತು. ಯಾರಿಗೆ ಯಾವ ಮಾತಾಡಿದ್ರೆ ಬೇಜಾರಾಗುತ್ತೆ, ಯಾವ ಮಾತಾಡಿದ್ರೆ ಖುಷಿ ಆಗುತ್ತೆ, ಯಾರಿಗೆ ಆತ್ಮವಿಶ್ವಾಸ ಬರುತ್ತೆ, ಎಲ್ಲವೂ ಗೊತ್ತು. ಸೊ ಎಲ್ಲರ ಹತ್ರನೂ ಹೇಗೆ ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದೇ ಥರ ನಡ್ಕೋತಾರೆ ಅವರು, ಅದೇ ಥರ ಮಾತಾಡ್ತಾರೆ ಅವರು. ಮಾವ ಜೊತೆಲಿದ್ದರೆ ಏನೋ ಒಂದು ಫೋರ್ಸ್ ಇದೆ ನಮ್ಮಲ್ಲಿ, ನಮ್ಗೆ ಯಾರೋ ಇದ್ದಾರೆ, ವಿ ಕ್ಯಾನ್ ಡೂ ಸಮಥಿಂಗ್ ಅನ್ನೋ ಒಂದು ಆತ್ಮವಿಶ್ವಾಸ ಬರುತ್ತೆ. ಅದು ಮಾವ. ತುಂಬ ದೊಡ್ಡ ಶಕ್ತಿ. ಈ ತೂಕದ ವ್ಯಕ್ತಿತ್ವ ಅಂತಾರಲ್ಲ, ಅದು ಮಾವ. ಮಾವ ಅಂದರೆ ನನಗೆ ತುಂಬ ಇಷ್ಟ. ಯಾಕೋ ಗೊತ್ತಿಲ್ಲ, ತುಂಬ ಇಷ್ಟ ಅವ್ರು ಕಂಡ್ರೆ ಅಷ್ಟೆ. ನೆಕ್ಸ್ಟು ಅತ್ತೆ, ಆರತಿ ಅತ್ತೆ. ನೋಡಿದ್ದೀರಲ್ಲ, ಕೈ ಮುಗಿಬೇಕು ಅನಿಸುತ್ತೆ ಅಲ್ವಾ? ಅವರಿದ್ದರೆ ಈ ಮನೆಯಲ್ಲಿ ಒಂದು ಶಕ್ತಿ, ಒಂದು ಜೀವ, ಒಂದು ಕಳೆ. ಎಲ್ಲ ಅವ್ರು ಓಡಾಡ್ಕೊಂಡಿದ್ರೆ ಮನೆಯಲ್ಲಿ ಒಂದು ಕಳೆ ಇರುತ್ತೆ. ಅವ್ರು ಇಲ್ಲಿ ಇರಬೇಕು. ಆದರೆ ಏನಿಲ್ಲ ಬಿಡಿ, ಏನಿಲ್ಲ, ಇರ್ತಾರವರು. ಅವ್ರು ಈ ಮನೇಲಿ ಇರ್ತಾರೆ. ಅವರಿದ್ದರೆ ನಮಗೆಲ್ಲ ಒಂದು ಎನರ್ಜಿ, ಒಂದು ಖುಷಿ. ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ತಾರೆ. ಒಂದು ಖುಷಿ ಇದೆ ಅವರಲ್ಲಿ. ತುಂಬ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಇನ್ನು ಅವ್ರು ಬಿಟ್ಟರೆ ಅವ್ರ ಮಕ್ಕಳು ಆದಿ, ಆರ್ಯ. ಒಂದು ವಿಷಯ ಗೊತ್ತಾ, ಆದಿ, ಆರ್ಯ ಎಷ್ಟು ಚೆನ್ನಾಗಿರ್ತಾರೆ ಅಂತಂದರೆ, ಅವರು ಬೇರೆ ಬೇರೆ ತಾಯಂದ್ರು ಮಕ್ಕಳು ಅಂತ ಅನ್ಸೋದೇ ಇಲ್ಲ ನಮಗೆ. ಅಷ್ಟು ಚೆನ್ನಾಗಿರ್ತಾರೆ ಅವರು. ಅದಕ್ಕೆ ಕಾರಣ ಗೊತ್ತಾ? ಅತ್ತೆ. ನಮ್ಮ ಅತ್ತೆಗೆ ಆ ಶಕ್ತಿ ಇದೆ. ಇಬ್ಬರನ್ನೂ ಚಿಕ್ಕಂದಿನಿಂದ ಅದೇ ಥರ ಬೆಳೆಸಿದ್ದಾರೆ. ಇಬ್ಬರಿಗೂ ಆ ಡಿಫ್ರೆನ್ಸ್ ಇಲ್ದಂಗೆ ಬೆಳೆಸಿದ್ದಾರೆ. ಸೊ ಅವರಿಬ್ಬರು ಇವತ್ತು ಹಂಗಿದ್ದಾರೆ. ಈಗ ಆಮೇಲೆ ನಮ್ಮ ನಿರೋಷ, ಸ್ವಾತಿ. ನಿರೋಷ ಆ್ಯಕ್ಚುಲಿ ನನ್ನ ಸ್ವಂತ ತಂಗಿ. ಈ ಹುಡುಗರು ಅವ್ರನ್ನ ಇಷ್ಟಪಟ್ಟರು ಅಂತ ಹಿಂದೆ ಮುಂದೆ ನೋಡಿದೆ, ಯಾರ ಮಾತಕ್ಕೂ ಬೆಲೆ ಕೊಡದೆ, ಇವ್ರ ಮಕ್ಕಳ ಖುಷಿಗೋಸ್ಕರ ಅತ್ತೆ ಮಾವ ನಿಂತು ಅವ್ರಿಗೆ ಮದುವೆ ಮಾಡಿಕೊಟ್ರು. ಸೊ ಈಗ ಆ್ಯಕ್ಚುಲಿ ಇಂಡಿಯನ್ ಕಲ್ಚರಲ್ಲಿ ಏನಿದೆ ಅಂತಂದರೆ, ಮದುವೆ ಆದಮೇಲೆ ಹೆಣ್ಮಕ್ಳು ಮನೆಗೆ ಬರೋದು, ಸೊಸೆ ಆಗಿ ಮನೆಗೆ ಬರೋದು. ಬಟ್ ಇಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ ಇಬ್ಬರನ್ನೂ ಮದುವೆಗೆ ಮುಂಚೆನೇ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ರು ಅತ್ತೆ ಮಾವ. ತುಂಬ ಜನ ತುಂಬ ಮಾತಾಡ್ಕೊಂಡ್ರು, ಯಾರ ಮಾತಕ್ಕೂ ಬೆಲೆ ಕೊಡಲಿಲ್ಲ ಇವರು. ನಮ್ಮನೆ ಸೊಸೆ ಆಗೋರು, ನಾವು ನೋಡ್ಕೋತೀವಿ ಅಂತ ಕರ್ಕೊಂಡು ಇಟ್ಕೊಂಡು ಅವ್ರಿಗೊಂದು ಸೆಕ್ಯೂರಿಟಿ ಕೊಟ್ಟು ಆಮೇಲೆ ಮದುವೆ ಮಾಡಿಕೊಟ್ರು. ಆ ಮದುವೆ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಮದುವೆ ಎಷ್ಟು ಚೆನ್ನಾಗಾಯಿತು ಅಂತಂದರೆ, ಒಂದೇ ಮಂಟಪ, ಒಂದೇ ಮುಹೂರ್ತ, 2 ಮದುವೆ. ನಾವಂತೂ ಮಜಾ ಮಾಡಾಕಿದ್ದೀವಿ. ತುಂಬ ಮಜಾ ಆಯಿತು, ತುಂಬ ಓಡಾಡಿದೆ ನಾನು, ತುಂಬ ಖುಷಿಪಟ್ಟು ಆ ಮದುವೆ ಆಯಿತು. ಇವತ್ತೆಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಮನೇಲಿ. ವಾವ್, 2 ಮದುವೆ ಒಂದೇ ಮಂಟಪದಲ್ಲ. ಇಂಟ್ರೆಸ್ಟಿಂಗ್, ಸೊ ನೈಸ್. ಅದ್ರದ್ದೆಲ್ಲ ಪಿಕ್ಚರ್ ಸಿಗ್ಬೋದಾ ಪ್ಲೀಸ್? ಬರೀ ಪಿಕ್ಚರ್ಸ್ ಏನಕ್ಕೆ, ವಿಡಿಯೋಸ್ ತೋರಿಸ್ತೀನಿ ನಿಮಗೆ. ಡಬಲ್ ಧಮಾಕ, ಡಬಲ್ ಸಂಭ್ರಮ. ನಾನಂತೂ ಎಷ್ಟು ಓಡಾಡಿದ್ದೀನಿ ಅಂತಂದರೆ, ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಖುಷಿ ಆಗುತ್ತೆ ನಿಮಗೆ. ಅಲ್ಲ, ಎಲ್ರ ಬಗ್ಗೆನೂ ಹೇಳಿದ್ರಿ, ಮತ್ತೆ ನೀವು? ನಾನು ಈ ಮನೆ ಅಳಿಯ, ಗೊತ್ತಲ್ಲ ನಿಮಗೆ. ಪ್ಲೀಸ್ ನಿಮ್ಮ ಬಗ್ಗೆ ಹೇಳಿ. ಹೇಳ್ಕೊಳ್ಳುವಂಥದ್ದು ಏನಿಲ್ಲ ನನ್ನ ಬಗ್ಗೆ. ಆ್ಯಕ್ಚುಲಿ ಜೀವನದಲ್ಲಿ ಒಂದು ಉದ್ದೇಶನೇ ಇಲ್ಲ ಅಂತ ಆದಮೇಲೆ ನಾನು ಈ ಮನೆಗೆ ಬಂದು ಸೇರಿಕೊಂಡಿರೋದು. ನಾನು ಮುಂಚೆ ಹೆಂಗೆಂಗೋ ಇದ್ದೆ, ನನ್ನ ಬಗ್ಗೆ ಕೇಳಿದ್ರೆ ತುಂಬ ಗಾಬರಿ ಆಗಿಬಿಡ್ತಾರೆ ನೀವು. ಹೆಂಗೆಂಗೋ ಇದ್ದವನ್ನ ಈ ಮನೆ ಜನ ಒಬ್ಬ ವ್ಯಕ್ತಿ ಅಂತ ಮಾಡಿದ್ದಾರೆ, ಒಂದು ವ್ಯಕ್ತಿತ್ವ ಅಂತ ಕೊಟ್ಟಿದ್ದಾರೆ ನನಗೆ. ನಾನಿವತ್ತೊಬ್ಬ ಮನುಷ್ಯನಾಗಿದ್ದೀನಿ, ತುಂಬ ಚೆನ್ನಾಗೇ ಬದುಕ್ತಾ ಇದ್ದೀನಿ. ಅಷ್ಟೇ ನನ್ನ ಬಗ್ಗೆ ಹೇಳ್ಕೊಳ್ಳುವಂಥದ್ದು, ಏನಿಲ್ಲ. ನಿಮ್ಮ ಬಗ್ಗೆ ನೀವು ಹೇಳಲ್ಲ ಅಲ್ವಾ? ಇರಲಿ, ಹೇಳೋರಿಂದಾನೇ ಕೇಳಿ ತಿಳ್ಕೊತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು